ಹಿರಿಯರಿಗೆಲ್ಲ ಶಿವಕುಮಾರ್ ಸ್ವಾಮಿಯವರ ಮಗನ ನಮಸ್ಕಾರಗಳು ಹಾಗೂ ಗುರುಮನೆ ಗೌರಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಳ್ಳಿಯ ಗ್ರಾಮದ ಮಹಾದೇವ ಮಂದಿರದ ಒಂದು ದರ್ಶನಕ್ಕೆ ಬಂದಿದ್ದೇವೆ. ಬನ್ನಿ ಈ ಒಂದು ಪುಣ್ಯ ಕ್ಷೇತ್ರದ ದರ್ಶನವನ್ನ ಮಾಡೋಣ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿರುವ ತಾಲೂಕವಾಗಿದೆ. ಚಾಲುಕ್ಯರ ರಾಜಧಾನಿಯಾಗಿ ಮೆರೆದಿದ್ದಲ್ಲದೆ ವಿಶ್ವದ ಮೊದಲ ಸಮಾನತೆಯ ಸಂಸತ್ತು ಎಂಬ ಹೆಗ್ಗಳಿಕೆಯ ಪಾತ್ರವಾದ ಅನುಭವ ಮಂಟಪವನ್ನು ಶ್ರೀ ಮಹಾತ್ಮ ಬಸವೇಶ್ವರ ಹಾಗೂ ಇನ್ನಿತರ ಶರಣರ ನೇತೃತ್ವದಲ್ಲಿ ಸ್ಥಾಪಿಸಿದ್ದು ಇದೇ ಪುಣ್ಯಭೂಮಿಯಲ್ಲಿ. ಶರಣ ಸ್ಮಾರಕಗಳು ಹಾಗೂ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರುವ ಅನೇಕ ಗ್ರಾಮಗಳು ಈ ತಾಲೂಕಿನಲ್ಲಿದ್ದು, ಬಸವ ಕಲ್ಯಾಣದಿಂದ ಪೂರ್ವಕ್ಕೆ 13 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 9 ಮೇಲೆ ನಿಂತಿರುವ ಗ್ರಾಮದ ಹೆಸರೇ ಹಳ್ಳಿ. ಐತಿಹಾಸಿಕ ನೆಲೆಯಾದ ಹಳ್ಳಿಯು ಪುರಾತನ ಗ್ರಾಮೀಣ ವಾತಾವರಣವನ್ನು ಹೊಂದಿರುವ ಊರಾಗಿದೆ. ಗ್ರಾಮದ ಹೊರವಲಯದಲ್ಲಿ ಶತಮಾನಗಳಿಂದ ನೆಲೆ ನಿಂತಿರುವ ಪ್ರಾಚೀನ ಮಹಾದೇವ ದೇವಾಲಯವನ್ನು ಕಾಣಬಹುದು. ಅಪಾರ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ಮಹಾದೇವ ದೇವಾಲಯವು ಪುರಾತತ್ವ ಇಲಾಖೆಯ ಅಧೀನಕ್ಕೆ ಸೇರಿಸುವುದು. ಇಲ್ಲಿರುವ ಶಾಸನಗಳು ಹಾಗೂ ವಾಸ್ತುಶಿಲ್ಪದ ಅಧ್ಯಯನವನ್ನು ನಡೆಸಿ ದೇವಾಲಯದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಕಾರ್ಯಗಳು ಸಮರ್ಪಕವಾಗಿ ನಡೆದಿಲ್ಲ. ಮಧ್ಯಯುಗದ ದಕ್ಷಿಣ ಭಾರತೀಯ ಶೈವ ವಾಸ್ತುಶಿಲ್ಪ ಪರಂಪರೆಯ ಮಹತ್ವದ ದೇವಾಲಯವಿದಾಗಿದ್ದು, ವಿಶೇಷವಾಗಿ ಕಲ್ಯಾಣ ಚಾಲುಕ್ಯರು ಅಥವಾ ನಂತರ ಕಾಲದ ಶೈಲಿಯ ಪ್ರಭಾವ ಇಲ್ಲಿ ಕಂಡುಬರುತ್ತದೆ. ಇದೊಂದು ತ್ರಿಕೂಟ ದೇವಾಲಯವಾಗಿದ್ದು, ಗರ್ಭಗೃಹದಲ್ಲಿ ಶಿವಲಿಂಗ, ಮೇಲ್ಛಾವಣಿಯಲ್ಲಿ ಕಮಲಾಕೃತಿಯ ಕೆತ್ತನೆ ಹಾಗೂ ದೇವಾಲಯದ ಹೊರಭಾಗದಲ್ಲಿ ಅಂದರೆ ಮಂಟಪದ ಒಳಭಾಗದಲ್ಲಿ ಸಪ್ತಮಾತೃಕೆಯರು ಶಿವಪಾರ್ವತಿಯರ ಸುಂದರವಾದ ವಿಗ್ರಹವನ್ನ ಕೆತ್ತಲಾಗಿದೆ. ಮೂರು ಗರ್ಭಗುಡಿಯಲ್ಲಿ 3 ಪ್ರತ್ಯೇಕವಾದ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇದು ಶೈವ ಸಂಪ್ರದಾಯದ ವಿಶಿಷ್ಟ ತ್ರಿಮೂರ್ತಿ ಶೈಲಿಯ ಆರಾಧನಾ ಕೇಂದ್ರವಾಗಿತ್ತೆಂದು ತಿಳಿದು ಬರುತ್ತದೆ. ಹಲವಾರು ಅತ್ಯುತ್ತಮ ಶೈಲಿಯ ಶಿಲ್ಪಗಳ ಜೊತೆಗೆ ಇಲ್ಲಿನ ಮುಖ ಮಂಟಪವು ಅದ್ಭುತವಾದ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿದೆ. ಇಲ್ಲಿನ ಮೇಲ್ಛಾವಣಿಯಲ್ಲಿ ವಿವಿಧ ಹೂಬಳ್ಳಿಗಳನ್ನ ಲತೆಗಳನ್ನ ಕೆತ್ತಲಾಗಿದ್ದು, ಕಂಬದ ಮೇಲೆ ವಿವಿಧ ವಿನ್ಯಾಸಗಳನ್ನ ಕಾಣಬಹುದು. ದೇವಾಲಯದ ಹೊರ ಆವರಣದಲ್ಲಿ ಶಾಸನವೊಂದು ಪತ್ತೆ ಹಚ್ಚಲಾಗಿದ್ದು, ಇದೊಂದು ಅಪ್ರಕಟಿತವಾದ ಶಾಸನವಾಗಿದೆ. ಇದರಲ್ಲಿ ಸೂರ್ಯ, ಚಂದ್ರ, ಹಸು ಮತ್ತು ಕರು ಜೊತೆಗೆ ಶಿವಲಿಂಗವನ್ನು ಕಾಣಬಹುದು. ದೇವನಾಗರ ಲಿಪಿಯಲ್ಲಿರುವ ಈ ಶಾಸನವು ದಾನ ಶಾಸನವಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಶಾಸನವನ್ನು ಓದಲು ಇತ್ತೀಚೆಗಷ್ಟೇ ಪುರಾತತ್ವ ಇಲಾಖೆಗೆ ಕಳಿಸಿಕೊಡಲಾಗಿದೆ. ಆದಷ್ಟು ಬೇಗ ಪುರಾತತ್ವ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಶಾಸನವನ್ನು ಓದಿ ದೇವಾಲಯದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಕಾರ್ಯ ಮಾಡುವಂತಾಗಲಿ ಎಂದು ಆಶಿಸುತ್ತೇವೆ.